ಗುರುಜಿ, ಶಿವಂ ವಾಸ್ತು ವಿಭಾಗ ಇವಾಗ. ಹಾಗೆ ಗುರುಜಿ, ಕೆಲವು ದಿನಗಳ ಹಿಂದೆ ನೀವೊಂದು ಮಾತನ್ನ ಹೇಳ್ತಾ ಇದ್ರಿ, ಅಲ್ಲೇ ಮಧ್ಯಕ್ಕೆ ನಿಂತು ಹೋಗಿತ್ತು, ಅದು ಕೇಳಬಹುದಲ್ವಾ? ನಿವೇಶನಗಳ ಬಗ್ಗೆ ಹೇಳ್ತಾ ಹೇಳ್ತಾ ಶಿವಂ ವಾಸ್ತು ವಿಭಾಗದಲ್ಲಿ ನೀವೊಂದು ಮಾತನ್ನ ಹೇಳಿದ್ರಿ. ಅದೇನಪ್ಪಾ ಅಂದ್ರೆ, ನಿವೇಶನಗಳ ಯಾವ ಯಾವ ಭಾಗಗಳಲ್ಲಿ ಹುತ್ತಗಳಿದ್ರೆ ನಾವ್ ಏನ್ ಮಾಡ್ಬೇಕು, ಹಾಲನ್ನ ಹಾಕಿ ಎಷ್ಟು ಉದ್ದ ಬೆಳೆದಿರೋ ಹುತ್ತಗಳಿಗೆ ಕರಗಿಸ್ಬೋದು ಅಂತ ಹೇಳ್ತಾ, ಮಧ್ಯಭಾಗದಲ್ಲಿ ಅಕಸ್ಮಾತ್ ಏನಾದ್ರೂ ಹುತ್ತ ಬೆಳೆದ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ತಿಳಿಸ್ಕೊಡ್ತೀನಿ ಪರಿಹಾರ ಅಂತ ಇದ್ರಿ. ನಿಜ. ಏನು ಅಂದರೆ, ಈ ಶಿವಂ ವಾಸ್ತುವಲ್ಲಿ ಸಾಧಾರಣವಾಗಿ ವಾಸ್ತು ಅಂತಕ್ಕಂಥದ್ದು ನೋಡೋದು ನಮ್ಮ ಮನೆಗೆ, ನಮ್ಮ ನಿವೇಶನಕ್ಕೆ, ನಮ್ಮ ಜಾಗಕ್ಕೆ ಅಂತೀವಿ. ಆದರೆ ಯಾವತ್ತೇ ಒಂದು ನಿವೇಶನದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ನಿವೇಶನ ಜಾಗದಲ್ಲಿ ಮಧ್ಯ ಬ್ರಹ್ಮಸ್ಥಾನ ಅಂದರೆ, ಬ್ರಹ್ಮಸ್ಥಾನ ಅಂದರೆ ಇಡೀ ನಿವೇಶನದ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಎಲ್ಲದಕ್ಕೂ ಮಧ್ಯ, ಅಷ್ಟದಿಕ್ಪಾಲಕರ ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಏನಾದರೂ ಅಕಸ್ಮಾತ್ ಬಂದಿದ್ದರೆ ಹುತ್ತವನ್ನು, ಅದನ್ನು ಬಹಳ ಚೆನ್ನಾಗಿ ಆ ನಿವೇಶನದ ಯಜಮಾನ ಕಾಪಾಡಿಕೊಂಡ್ರೆ ಒಂದು ದೇವಾಲಯ ನಿರ್ಮಾಣ ಕಾರ್ಯವನ್ನು ಮಾಡಬೇಕು. ಅಕಸ್ಮಾತ್ ದೇವಾಲಯ ನಿರ್ಮಾಣ ಕಾರ್ಯವನ್ನು ಮಾಡಿಬಿಟ್ರೆ ಇಡೀ ಊರಿಗೆ ಒಳ್ಳೆಯದು ಅಂತ ಹೇಳುತ್ತೆ. ಅಂದರೆ ಆ ನಿವೇಶನ ವಾಸ ಹೇಗಿರುತ್ತೆ ಅಂದರೆ, ಯಾವ ಸ್ಥಳದಲ್ಲಿ ಇರುತ್ತೋ, ಯಾವ ಊರಲ್ಲಿರುತ್ತೋ ಇಡೀ ಊರಿಗೆ ಪ್ರಕೃತವಾದ ಶಕ್ತಿ ಅದರೊಳಗೆ ಐಕ್ಯವಾಗಿರುತ್ತೆ. ನಿಮಗೆ ಕಾಣದಿದ್ದ ಹಾಗೆ ಅದು ಮೂಗು ಹುತ್ತ ಇದ್ದೇ ಇರುತ್ತೆ. ನೀವು ಅನ್ಕೊಂಡಿದ್ದ ಹಾಗೆ ಎಲ್ಲರೂ ಏನು ಅನ್ಕೊಂತೀರಾ, ಹುತ್ತ ಇಲ್ಲಿದೆ ಅಂದರೆ ಹುತ್ತದೊಳಗೆ ಹಾವು ಅಂದರೆ ಅಲ್ಲೇ ಇರುತ್ತೆ ಅಂತ. ಖಂಡಿತ ಇಲ್ಲ. ಎಲ್ಲಿ ಹುತ್ತ ಇರುತ್ತೋ ಆ ಹುತ್ತದೊಳಗೆ ಹಾವು ಮಲ್ಕೊಳ್ಳೋದು ಯಾವುದು ಅಂದರೆ ಬರೀ ಸಾಧಾರಣ ಹಾವುಗಳು. ಯಾವಾಗ ಆ ಹುತ್ತ ಮೂಗು ಹುತ್ತ ಆಗಿರುತ್ತೆ, ಒಂದು ರಂಧ್ರ ಆಗಿರುತ್ತೆ, ಅಥವಾ ಹುತ್ತದೊಳಗಿರತಕ್ಕಂಥ ಜಾಗ ಒಂದು ಮಾಡ್ಕೊಂಡಿರುತ್ತೋ ಅಲ್ಲಿಂದ ಸುಮಾರು ಸ್ವಲ್ಪ ದೂರದಲ್ಲಿ ಒಂದು ಗದ್ದಿಗೆ ಇದ್ದ ಹಾಗೆ ಗುಂಡೆ ಹೀಗೆ ಉಪ್ಪಿಸಿರುತ್ತೆ. ಭೂಮಿ ಪ್ರಕಟವಾಗಿರುತ್ತೆ. ಅಲ್ಲಿ ಆ ಜಾಗ ಹುತ್ತದೊಳಗಿಂದ ಹೋಗಿ ಅಲ್ಲಿ ನಿವಾಸ ಮಾಡ್ತಿರುತ್ತೆ ದೇವನಾಗರಿ ಹಾವುಗಳು. ಅದಕ್ಕೆ ಯಾವ ಹುತ್ತದ ಹಾಗೆ ಹೇಗಿರುತ್ತೋ ಅದೇ ರೀತಿಯಾಗಿ ಆ ಹಾವುಗಳು ನಿವೇಶನೆ. ಕೆಲವು ಸಾಧಾರಣ ಹಾವಿದ್ರೆ ಅದು ಮನುಷ್ಯರ ಹಾವಿರತಕ್ಕಂಥದ್ದು, ಈ ಕಪ್ಪೆ ಗಿಪ್ಪೆ ತಿನ್ಕೊಂಡು ಕೂತಿರುತ್ತೋ ಅಂತ ಹಾವುಗಳಿಗಿದ್ರೆ ಅದೆಲ್ಲ ಎಲ್ಲಿ ಹುತ್ತ ಇರುತ್ತೋ ಅದ್ರ ಕೆಳಗೆ ನಿವೇಶನ ಮಾಡುತ್ತೆ. ನೀವು ಕೈ ಹಾಕಿದ ತಕ್ಷಣ ಕಚ್ಚತ್ತೆ. ಆದರೆ ದೇವನಾಗರಿ ಹಾವುಗಳು ಯಾವತ್ತು ತಿಳ್ಕೊಳ್ಳಿ, ಹುತ್ತ ಭಾಳ ಕಪ್ಪಾಗಿರುತ್ತೆ, ಇಲ್ಲ ತುಂಬ ಬೆಳ್ಳಗಿರುತ್ತೆ, ಮಣ್ಣಿನ ಬಣ್ಣವೇ ಇರೋದಿಲ್ಲ, ಅಲ್ಲಿ ಹುತ್ತ ಇದ್ದಾಗಿರುತ್ತೆ. ಇದಕ್ಕೆ ಹೋಗೋಕ್ಕೆ ಬರೋಕ್ಕೆ ದಾರಿ ಎಲ್ಲಪ್ಪ ಅನ್ನೋದು ಬಹಳ ಕಷ್ಟವಾಗಿರುತ್ತೆ. ಈ ದಾರಿಯನ್ನು ನಾವು ಹುಡುಕ್ಬೇಕಾದ್ರೆ ನಾವು ಏನು ಮಾಡಬೇಕು, ಮೊದಲಾಗಿ ಶಿವನ್ ಸ್ವಾಗತ ಮಾಡಬೇಕು. ಅವನ ದಾರಿಯನ್ನು ತೋರಿಸ್ತಾನೆ. ಬನ್ನಿ ವೀಕ್ಷಕರೇ, ಶಿವನ್ ಸ್ವಾಗತಿಸೋಣ. ಈ ಇಡೀ ನಿವೇಶನದಲ್ಲಿ ಬಹಳಷ್ಟು ವಿಶೇಷ ಅಂದರೆ, ವಾಸ್ತು ಪುರುಷ ಭೂಮಿ ಮೇಲೆ ಮಲಗಿದಾಗ ಅವನು ಎರಡೂ ಕೈ ಜೋಡಿಸ್ಕೊಂಡು ವಿಶೇಷವಾಗಿ ಕಾಲನ್ನು ನೈಋತ್ಯ ಭಾಗಕ್ಕೆ ಹಾಕಿ ತಲೆಯನ್ನು ಈಶಾನ್ಯ ಭಾಗಕ್ಕೆ ಹಾಕಿ ನಿದ್ರಾವಸ್ಥೆಯಲ್ಲಿ ಭೂಲೋಕವೆಲ್ಲ ಆವರಿಸ್ಕೊಂಡಿರ್ತಾನೆ. ಅವನು ಏನು ಆ ಕೈ ಜೋಡಿಸ್ಕೊಂಡಿರ್ತಾನೆ, ಹೊಕ್ಕಳ ಮಧ್ಯಭಾಗ ಬ್ರಹ್ಮಣಿಪುರ ಅಂತ ಕರಿತೀವಿ, ಬ್ರಹ್ಮಲೋಕ ಅಂತ ಕರಿತೀವಿ. ಆ ಮಣಿಪುರ ಮಹಾವಿಷ್ಣು ವಾಸಸ್ಥಳ. ನಾಗ, ಯಕ್ಷ, ಕಿನ್ನರ, ಕಿಂಪುರುಷ ದೇವತೆಗಳೆಲ್ಲ ಪೂಜೆ ಮಾಡ್ತಕ್ಕಂಥ ಜಾಗವೇ ಬ್ರಹ್ಮಸ್ವರೂಪ. ಅದನ್ನ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಬ್ರಹ್ಮಸ್ಥಾನ ದೇವಸ್ಥಾನಗಳಿಗೆ ಗರ್ಭಗುಡಿಯನ್ನು ನಿರ್ಮಾಣ ಮಾಡತಕ್ಕಂಥ ಅವಕಾಶವನ್ನು ಮಾಡ್ಕೊತೀವಿ. ಅರ್ಧ ಮಂಟಪಾಕಾರದಲ್ಲಿ ಬ್ರಹ್ಮಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಅದೇ ರೀತಿ ಮನೆ ಗೃಹ ನಿವಾಸದಲ್ಲೋ, ನಿಮಗೆ ಬರೀ ನಿವಾಸದಲ್ಲೋ ಎಲ್ಲಾದರೂ ನಿವೇಶನ ಏನು ತಗೊಂಡಿರ್ತೀರ, ಅಲ್ಲಿ ಬ್ರಹ್ಮಸ್ಥಾನದಲ್ಲಿ ಹುತ್ತ ಬಂದಿದ್ರೆ ಸಾಕ್ಷಾತ್ ಶಿವಲಿ ವಾಸವಾಗ್ತಾನೆ. ಆ ಶಿವನ ವಾಸವಾಗಿದ್ದ ಜಾಗದಲ್ಲಿ ತುಂಬೆ ಹೂಗಳು ಬಿಡ್ತಾ ಬರುತ್ತೆ. ಅದು ಎತ್ತರವಾದ ಸ್ಥಾನ. ಅಲ್ಲಿಂದ ಹತ್ತಿರದಲ್ಲಿರ್ತ ಒಂದು ಗೂಡು ಜಾಗ ಹಾಗೇ ಮಾಡುತ್ತೆ. ನೀವೇನ್ಕೊಂತೀರಾ, ಹುತ್ತವನ್ನು ಹೊಡೆದಾಕ್ಬಿಡೋಣ, ಲಕ್ಷ್ಮಣ ಮನೆ ಕಟ್ಕೊಂಡ್ಬಿಟ್ಟಿರ್ತೀನಿ. ಆದರೆ ಆ ಹಾವು ಅಲ್ಲಿ ನಿವೇಶನ ಮಾಡದೇ ಇರೋದ್ರಿಂದ ಅದು ಯಾವ ತಿಳ್ಕೊಳ್ಳಿ, ಪಶ್ಚಿಮ ದಿಗ್ಭಾಗೆಗೆ ಅಂದರೆ ಆ ಮಧ್ಯ ಬ್ರಹ್ಮಸ್ಥಾನದಿಂದ ಹುತ್ತ ಏನು ಬೆಳೆದಿದೆ ಪಶ್ಚಿಮ ದಿಗ್ಭಾಗೆಗೆ ಹೋಗಿ ಅಲ್ಲೊಂದು ಗೂಡು ಥರ ಮಾಡ್ಕೊಂಡು ಗುಂಡಾಗಿ ಮಾಡ್ಕೊತೆ. ನಿಮಗೆ ಗೊತ್ತಿಲ್ಲದೆ ಆ ಮನೆ ಮೇಲೆ ಕಟ್ಬಿಟ್ಟಿರ್ತೀರಾ, ಕೆಳಗಡೆ ಪಾಯವನ್ನು ತೋಡ್ತೀರಾ, ಹಾವು ಸಿಕ್ಕಾಕೊಂಡು ಎಷ್ಟೋ ಜನ ಸತ್ತು ಹೋಗಿರ್ತಕ್ಕಂಥ ಹಾವನ್ನು ಸಾಯಿಸಿರ್ತಕ್ಕಂಥವ್ರು, ಅಥವಾ ಹಾವು ನಾಪತ್ತೆ ಆಗಿರ್ತಕ್ಕಂಥ ವಿಚಾರಗಳು. ಹಾವು ಯಾರ ಕೈಗೂ ಸಿಗಲ್ಲ. ಇಲ್ಲಿ ವಿಶೇಷ ಅಂದರೆ, ಸಾಧಾರಣ ಹಾವುಗಳು ಕೈಗೆ ಸಿಕ್ಕಿದ್ರು ಸಹ ನಿಜವಾದ ದೇವನಾಗರಿಗಳು ಹಾವು ಕೈಗೆ ಸಿಗದಿದ್ದಾಗ ಮಾಯಾ ರೂಪದಲ್ಲಿರುತ್ತೆ. ಅದಕ್ಕೆ ಇವತ್ತು ಇಂಥ ಒಂದು ಹಾವುಗಳಲ್ಲಿ ನೋಡ್ಬೋದು, ಈ ಹೆಡೆ ಎತ್ಕೊಂಡಿದ್ರೆ ಮುಂಬದಿಯಲ್ಲೂ ಹೀಗಿರುತ್ತೆ, ಹಿಂಬದಿ ತಿರುಗಿಸಿದಾಗ ಹಿಂಬದಿಯಲ್ಲೂ ಹಾಗಿರುತ್ತೆ. ಅಂದರೆ ಯು ಶೇಪಲ್ಲಿ ಇರ್ತಾರೆ ವಿಚಾರ. ಎರಡೂ ಪಕ್ಕದಲ್ಲಿದ್ದಾಗ ದೇವನಾಗರಿ, ಸಾಕ್ಷಾತ್ ದೇವಲೋಕದಿಂದ ಬಂದರು. ಹಾವು ಅಡಿಗನ ಕೈಗೂ ಸಿಗಲ್ಲ. ಹಾವು ಹುಡುಕ್ತಾ ಇರಬೇಕು ಟಾರ್ಚ್ ಹಾಕ್ಕೊಂಡು ಎಲ್ಲಿದೆ ಅಂತ.
ಅದಕ್ಕೆ ಈ ಶಿವಂ ವಾಸ್ತುಲಿ ಏನು ಹೇಳುತ್ತೆ, ಇಂಥ ನಿವೇಶನಗಳನ್ನು ದಯವಿಟ್ಟು ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲ ಪೂಜೆ ಪುನಸ್ಕಾರ ಯಾವುದೇ ನಿರ್ಮಾಣ ಮಾಡದೆ ಅದಕ್ಕೊಂದು ಫೆನ್ಸಿಂಗ್ ಹಾಕಿ ದಿನಾ ಪೂಜೆ ಪುನಸ್ಕಾರಗಳನ್ನು ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ವಂಶರು ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ನಿಮ್ಮ ಹತ್ರನೇ ಇಟ್ಕೊಂಡು ಒಂದು ದೇವಾಲಯದ ಒಂದು ಸಂಕಲ್ಪವನ್ನು ಮಾಡ್ಕೋಬಹುದು. ಅಷ್ಟು ಬಿಟ್ಟರೆ ಮನೆಯನ್ನು ಯಾವತ್ತು ಆ ಮನೆ ಕಟ್ತಾನೋ ಬರೆದಿಟ್ಕೊಳ್ಳಿ, 8 ತಲೆಮಾರು ವಂಶ ಪಾರಂಪರ್ಯವಾಗಿ ಯಾವ ಕಾಲಕ್ಕೂ ಯಾವ ಮನುಷ್ಯನಿಗೂ ಮಕ್ಕಳಾಗಲ್ಲ. 8 ತಲೆಮಾರು ಹೆಂಗೆ ಮಕ್ಕಳಾಗ್ತಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗ್ತಾರೆ ಹೊರತು ಗಂಡು ಮಕ್ಕಳಿಗೆ ಮಕ್ಕಳಾಗಲ್ಲ. ಇಲ್ಲ ಎಲ್ಲ ಗಂಡು ಮಕ್ಕಳಲ್ಲೂ ಇದೇ ರೀತಿಯಾಗಿ ಮಕ್ಕಳಿಲ್ವಲ್ಲ ಅಂತ ದತ್ತು ತಗೋಬೇಕು. ಇಲ್ಲ ಆ ಮಕ್ಕಳಿಗೆ ಯಾವ ಕಾಲಕ್ಕೆ ಹುಟ್ಟೋ ಮಕ್ಕಳು ಹಾವಿನ ರೂಪ, ಇಂಥ ಒಂದು ಹಾವಿನ ರೂಪದಲ್ಲಿ ವಿಶೇಷವಾಗಿ ಹುಟ್ಟತಕ್ಕಂಥ ಮಕ್ಕಳು ಸಾಧಾರಣ ಅನ್ಕೋಬಿಡಿ, ಬಹಳ ಕಷ್ಟ. ಅದಕ್ಕೆ ಏನಾಯಿತು, ಒಂದು ಸಲ ಗಂಡ ಹೆಂಡತಿ ಇಬ್ಬರು ಈ ಮಧ್ಯ ನಿವೇಶನ ಇರ್ತಕ್ಕಂಥ ಹುತ್ತವನ್ನು ಹೊಡೆದಾಕಕ್ಕೆ ಪ್ರಯತ್ನ ಪಟ್ಟರು. ಗಂಡ ಹೇಳ್ತಾ ಇದ್ದಾನೆ ದಯವಿಟ್ಟು ಬೇಡ ಅಂತ, ದೇವರ ನಂಬಿಕೆ. ಹೆಂಡತಿ ಬೊಡ್ದಾಕ್ರೆ ಬಿಡ್ರೆ ಮಾಡೋಕ್ಕೆ ಕೆಲಸವಿಲ್ಲ, ನಮ್ಮಪ್ಪ ಕೊಟ್ಟಿದ್ದ ದುಡ್ಡು ಒಂದು ಸೈಟ್ ತೆಗೆದಾಕಕ್ಕೆ 30-40, ಅದರಲ್ಲಿ ಚಿರೋದೇ ಪುಟ್ಕೋಸಿ ಚಿಕ್ಕ ಸೈಟು, ಇದರಲ್ಲಿ ಮನೆ ಕಟ್ಟಿದೆ, ಈ ಮಧ್ಯದಲ್ಲಿ ಕುತ್ಕೊಂಡು ಏನು ಮಾಡೋಕ್ಕಾಗತ್ತೆ, ಅದನ್ನೆಲ್ಲ ಕಟ್ಟಿ ಮನೆ ಕಟ್ಟಿಕೊಳ್ಳೆ, ಬೇಡಮ್ಮ ಈ ಥರ ಎಲ್ಲ ಭಾಳ ಜನ ದೊಡ್ಡವರೆಲ್ಲ ಹಿರಿಯರೆಲ್ಲ ಹೇಳ್ತಾರೆ ಅಂತ ಆ ಕಾಲದಲ್ಲೇ ಹೇಳಿರ್ತಕ್ಕಂಥ ವಿಚಾರ. ಕಾರ್ಯಕ್ರಮಗಳಿಗೂ ಮೊದಲಪ್ಪ ನಾನು ಕಾರ್ಯಕ್ರಮ ಹೇಳಿದ ಮೇಲಿಂದಲ್ಲ, ಆವಾಗಿಂದ ಮೊದಲೇ ಈ ವಿಚಾರವನ್ನು ಯಾವ ಕಾಲಕ್ಕೂ ಎಲ್ಲೋ ತಿಳ್ಕೊಂಡಿದ್ದಾನೆ, ಹಿರಿಯರು ಹೇಳಿದ್ದಾರೆ. ಈ ಹಳ್ಳಿಯಲ್ಲಿರ್ತಕ್ಕಂಥದ್ದು ನಾವುಗಳು ನೋಡದೇ ಇರತಕ್ಕಂಥ ವಿಚಾರ. ಇದನ್ನು ಒರಳುಕುಂಡ ಅಂತ ಒಂದು ಜಾಗ, ಆ ಒರಳುಕುಂಡ ಅನ್ನೋ ಜಾಗ ಇನ್ನೇನಿಲ್ಲ, ಚಿಕ್ಕಬಳ್ಳಾಪುರದಿಂದ ಸ್ವಲ್ಪ ಮುಂಭಾಗದಲ್ಲಿ ಹೋಗದೆ ಇವತ್ತಿಗೂ ನೀವೆಲ್ಲ ಬೋದು ಸಾಕ್ಷಿ ರೂಪವಾಗಿ ನೋಡ್ಬೋದು. ಇದನ್ನು ಜಾಗದ ಹೆಸರು ನಾಗವಲ್ಲಿ ಅಂತ ಒಂದು ಜಾಗ. ಅದೇ ಜಾಗದ ಪಕ್ಕದಲ್ಲಿ ಇವರು 30-40 ಲೇಔಟ್ ಅಂತ ಮಾಡಿದ್ದಾರೆ, ಯಾರೋ ಸೈಟು, ಇವನು ತಗೊಂಡ್ರೆ ನಿವೇಶನ ಬೆಳೆದು ಹೋಗಿದೆ, ಹುತ್ತ ಮೂಗುತ್ತಾ ಇದ್ದಾಗಿದೆ. ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರ್ತಕ್ಕಂಥವ್ರು ಏನಾಯಿತು, ಹುಟ್ಟತಕ್ಕಂಥ ಮಕ್ಕಳು ಇವರು ಮನೆ ನಿವೇಶನ ಕಟ್ತಾ ಇದ್ದಾರೆ. ಅದೇ ಸಮಯಕ್ಕೆ ಕರೆಕ್ಟಾಗಿ ಇವಳು ಗರ್ಭಿಣಿ. ಏನೇಳೆ ಅದೇ ಸಮಯಕ್ಕೆ ಸಂಜಾತ ಸ್ವರೂಪ ಅಂತ ಕರೀತಾರೆ. ಅಂದರೆ ಇವರು ಮನೆ ನಿವೇಶನೂ ಅದೇ ಸಮಯಕ್ಕೆ ಲೋನ್ ತೊಗೊಂಡು ಮನೆ ಕಟ್ತಾ ಇದ್ದಾರೆ. ಬ್ಯಾಂಕಿಂದ ಲೋನ್ ಸ್ಯಾಂಕ್ಷನ್ ಆಗೋಯ್ತು, ನೋಡಿದ್ರಾ ಕಟ್ಟಕ್ಕೆ ಶುರು ಆಯ್ತು, ಎಲ್ಲ ಸಿಗ್ತಾ ಇದೆ ಅಂತ ಅವಳು ಆಠಾಸ. ಗೊತ್ತಿಲ್ಲ ಪಾಪ ಇವರು ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಅಂತ. ಗಂಡ ಆಯಿತು ಅಂತ ಇವಳು ಮಾತು ಕೇಳಿಕೊಂಡು ಸರಿ ಅಂತ ಹೇಳಿ ಗಂಡ ಹೆಂಡ್ತಿರ ಒಂದು ಅನ್ಯೋನ್ಯತೆ ಭಾವನೆ ಬೆಳೀತಾ ಹೋಯ್ತು. ಇವರಿಗೆ ಒಂದು ಸಂತಾನ ಅಭಿವೃದ್ಧಿ. ಈ ಸಂತಾನ ಅಭಿವೃದ್ಧಿ ಆಗೋ ಸಮಯಕ್ಕೆ ಒಳಭಾಗದಲ್ಲಿರತಕ್ಕಂಥ ದೇಹದಲ್ಲಿ ಮಕ್ಕಳು ಹೇಗೆ ಅಂದರೆ, ಇವಳಿಗೆ ದೇಹವೆಲ್ಲ ಹಾವಿನ ಪೊರೆ ಇದ್ದ ಹಾಗೆ ಚರ್ಮ ಬಡಿತಾ ಬಂತು. ಮಗು ಹೊರಗಡೆ ಬಂತು, ನೋಡ್ತಾರೆ ಕಾಲುಗಳು ಇಲ್ಲವೇ ಇಲ್ಲ ಮಕ್ಕಳಿಗೆ, ಕಣ್ಣುಗಳು ನೋಡ್ತಾರೆ ಹಾವಿನ ಕಣ್ಣುಗಳು. ಸರಿ ಇದಾಯಿತು, ಈ ಮಗು ಏನಾದರೂ ಸತ್ತೋದ್ರೆ ಉತ್ತಮ, ಈ ಥರ ಮಕ್ಕಳು ಇರಬಾರ್ದಪ್ಪ ಅಂತ ಅಂದ್ಕೊಂಡಿದ್ರೆ ಅದೇ ಮಗುನೇ ಬದುಕ್ತಾನೆ ಇದೆ, ಸಾಯಿಸಕ್ಕಾಗತ್ತಾ? ಆಗಲ್ಲ. ಅದನ್ನೇನು ಮಾಡಿದ್ರು, ದೂರದಲ್ಲಿ ಎತ್ಕೊಂಡು ಹೋಗಿ ಬಿಸಾಕ್ಬಿಡೋಣ, ಇಟ್ಬಿಡೋಣ ಅಂದ್ಬಿಟ್ಟು ಮೆತ್ತಗೆ ಹೋಗ್ಬಿಟ್ಟು ಹಳ್ಳಿಗೆ ಯಾರಿಗೂ ಗೊತ್ತಿಲ್ಲದೆ ರಾತ್ರಿ ಎತ್ಕೊಂಡು ಹೋಗಿ ನಾಗವಲ್ಲಿ ಅನ್ನೋ ಬೆಟ್ಟದ ಹತ್ರ ಬಿಟ್ಟು ಬಂದ್ಬಿಟ್ರು. ಅದಾದಮೇಲೆ ಏನಾಯಿತು ಎತ್ನೋದು ನಿಮಗೆ ನೋಡಬೇಕು ಅಂದರೆ ಹೇಳ್ತೀನಿ, ಕಾಯ್ತಾ ಇದ್ದೀನಿ.